ನಮಸ್ಕಾರ ಸ್ನೇಹಿತರೆ. ಇಂದಿನಿಂದ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಮುಂದಿನ 55 ದಿನಗಳ ಕಾಲ ಪ್ರತಿ ರಾತ್ರಿ ನೀವು ಮಲಗುವ ಮುನ್ನ ಈ ವಿಡಿಯೋ ನೋಡಿದರೆ ನಿಮ್ಮ ಆಲೋಚನೆ, ನಿಮ್ಮ ಯಶಸ್ಸು ಮತ್ತು ನಿಮ್ಮ ಇಡೀ ವ್ಯಕ್ತಿತ್ವವೇ ಬದಲಾಗಲಿದೆ. ಇದು ಬರೀ ಮಾತಲ್ಲ, ಇದು ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ. ಇವತ್ತು ಮೊದಲನೇ ದಿನ. ಇಂದಿನ ನಮ್ಮ ವಿಷಯ, ನಾನು ಈ ದಿನಕ್ಕಾಗಿ ಕೃತಜ್ಞನಾಗಿದ್ದೇನೆ. ಯಾಕೆ ಈ ವಾಕ್ಯ ನಿಮ್ಮ ಜೀವನವನ್ನೇ ಬದಲಿಸಬಲ್ಲದು? ಬನ್ನಿ ತಿಳಿಯೋಣ. ನಾವೆಲ್ಲರೂ ಜೀವನದಲ್ಲಿ ಇಲ್ಲದೇ ಇರುವುದರ ಬಗ್ಗೆ ಚಿಂತಿಸುತ್ತಾ ಇರುತ್ತೇವೆ, ಆದರೆ ಇರುವ ಬಗ್ಗೆ ಯಾವತ್ತೂ ಯೋಚಿಸುವುದಿಲ್ಲ. ಇವತ್ತು ರಾತ್ರಿ ನೀವು ಮಲಗುವ ಮುನ್ನ ಒಂದು ಸಣ್ಣ ಕೆಲಸ ಮಾಡಿ. ಇಡೀ ದಿನದಲ್ಲಿ ನಡೆದಂತಹ ಘಟನೆಗಳನ್ನು ನೆನಪಿಸಿಕೊಳ್ಳಿ. ನಿಮಗೆ ಉಸಿರಾಡಲು ಗಾಳಿ ಸಿಕ್ಕಿದೆ, ಕುಡಿಯಲು ನೀರು ಸಿಕ್ಕಿದೆ, ಇರಲು ಮನೆಯಿದೆ. ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ಇವತ್ತಿನ ಸೂರ್ಯೋದಯ ನೋಡುವ ಅದೃಷ್ಟವಿರಲಿಲ್ಲ, ಆದರೆ ನೀವು ಜೀವಂತವಾಗಿದ್ದೀರಿ. ಇದು ಸಣ್ಣ ವಿಷಯವಲ್ಲ. ನೀವು ಯಾವಾಗ ಧನ್ಯವಾದ ಎಂದು ಹೇಳಲು ಶುರು ಮಾಡುತ್ತೀರೋ, ಆಗ ಜಗತ್ತು ನಿಮಗೆ ಇನ್ನೂ ಹೆಚ್ಚಿನದನ್ನು ನೀಡಲು ಶುರು ಮಾಡುತ್ತದೆ. ಈಗ ಕಣ್ಣು ಮುಚ್ಚಿ ನನ್ನ ಜೊತೆ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ. ನನಗೆ ಇಂದಿನ ಸುಂದರ ದಿನವನ್ನು ನೀಡಿದ ಆ ಭಗವಂತನಿಗೆ ಅಥವಾ ಈ ಪ್ರಕೃತಿಗೆ ನಾನು ಕೃತಜ್ಞನಾಗಿದ್ದೇನೆ. ಇಂದು ನಾನು ಕಲಿತ ಪ್ರತಿಯೊಂದು ಪಾಠಕ್ಕೂ ಧನ್ಯವಾದಗಳು. ನನ್ನ ಕೆಲಸ, ನನ್ನ ಕುಟುಂಬ ಮತ್ತು ನನ್ನನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇಂದು ಎದುರಾದ ಸವಾಲುಗಳು ನನ್ನನ್ನು ಇನ್ನಷ್ಟು ಬಲಿಷ್ಠಗೊಳಿಸಿವೆ, ಅದಕ್ಕೂ ನಾನು ಕೃತಜ್ಞ. ನಾನು ಸುಖವಾಗಿ ನಿದ್ರಿಸುತ್ತಿದ್ದೇನೆ ಮತ್ತು ನಾಳೆ ಅದ್ಭುತವಾಗಿ ಏಳಲಿದ್ದೇನೆ. ನೀವು ಕೇಳಬಹುದು, ಕೇವಲ ಧನ್ಯವಾದ ಹೇಳಿದರೆ ಜೀವನ ಬದಲಾಗುತ್ತಾ ಎಂದು. ಖಂಡಿತ ಬದಲಾಗುತ್ತೆ. ವಿಜ್ಞಾನದ ಪ್ರಕಾರ ನಾವು ಕೃತಜ್ಞತೆಯ ಭಾವದಲ್ಲಿದ್ದಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಮತ್ತು ಸೆರೋಟೋನಿನ್ ಎಂಬ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ಇದು ನಿಮ್ಮನ್ನು ಒತ್ತಡದಿಂದ ಮುಕ್ತಗೊಳಿಸಿ ನಿಮ್ಮ ಗುರಿಯತ್ತ ಗಮನಹರಿಸಲು ಸಹಾಯ ಮಾಡುತ್ತದೆ. ಈ 50 ದಿನಗಳ ಪಯಣ ನಿಮ್ಮ ಮೆದುಳನ್ನು ಪಾಸಿಟಿವ್ ಆಗಿ ರೀವೈರ್ ಮಾಡುತ್ತದೆ. ಸ್ನೇಹಿತರೆ, ಇವತ್ತು ಮಲಗುವ ಮುನ್ನ ಕಮೆಂಟ್ ಬಾಕ್ಸಿನಲ್ಲಿ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಟುಡೇ, ಅಂದರೆ ನಾನು ಇಂದಿನ ದಿನಕ್ಕಾಗಿ ಕೃತಜ್ಞನಾಗಿದ್ದೇನೆ ಎಂದು ಕಮೆಂಟ್ ಮಾಡಿ. ಇದು ನಿಮ್ಮ ಮೊದಲ ಹೆಜ್ಜೆ. ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಅವರಿಗೂ ಈ 50 ದಿನಗಳ ಸವಾಲಿನಲ್ಲಿ ಭಾಗಿಯಾಗಲು ಹೇಳಿ. ನಾಳೆ ರಾತ್ರಿ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೆ ನೆಮ್ಮದಿಯಿಂದ ನಿದ್ರಿಸಿ. ಶುಭರಾತ್ರಿ.